ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಮಸಾಲೆ ದೋಸೆ ವಿತ್ ಕೆಂಪು ಚಟ್ನಿ, ಆಲೂಗಡ್ಡೆ ಪಲ್ಯ, ಹಾಗೆ ಶೇಂಗಾ ಚಟ್ನಿ. ಮನೆಯಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈಗ ನಾನಿಲ್ಲಿ 1.5 kg ಅಕ್ಕಿ ತೊಗೊಂಡಿದ್ದೀನಿ. ಹಾಗೆ 150 ಗ್ರಾಮು ಇಲ್ಲ 200 ಗ್ರಾಮು ಉದ್ದಿನಬೇಳೆ ತೊಗೊಂಡಿದ್ದೀನಿ. ಹಾಗೆ 5 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆ ಜಾಸ್ತಿ ಯೂಸ್ ಮಾಡೋದ್ರಿಂದ ದೋಸೆ ಶೈನಿಂಗ್ ಇರುತ್ತಲ್ವ, ಕಲರ್ ಬರುತ್ತೆ. ಅದಕ್ಕಾಗಿ ಕಡಲೆಬೇಳೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನಾನೀಗ ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಅಕ್ಕಿ ತೊಗೊಂಡಾಯಿತು. ಈಗ ನಾನು ಮೆಂತ್ಯಕಾಳು ತೊಗೊತಾ ಇದ್ದೀನಿ. ಮೆಂತ್ಯಕಾಳು 1 ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯಕಾಳು ಸೇರಿಸೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಹಾಗಾಗಿ ಅದು ಸ್ವಲ್ಪ ಅವಾಯ್ಡ್ ಮಾಡುತ್ತೆ. ಮತ್ತು ತೊಗರಿಬೇಳೆ 1 ಸ್ಪೂನು. ಹಾಗೆ ಹೆಸರು ಕಾಳು, ಹೆಸರು ಬೇಳೆ ಅಂತ ಹೇಳ್ತಾರೆ, ಅದನ್ನು 1 ಸ್ಪೂನ್ ತೊಗೊಂಡಿದ್ದೀನಿ. ನೀವಿನ್ನೂ ಬೇರೆ ಏನಾದರೂ ಯೂಸ್ ಮಾಡಿದರೆ ನನಗೂ ಸಹ ರೆಸಿಪಿಯಲ್ಲಿ ತೋರಿಸ್ಕೊಡಿ. ನಾನು ಸಹ ಟ್ರೈ ಮಾಡ್ತೇನೆ. ಒಂದು ವಿಷಯ ಏನಪ್ಪ ಅಂತಂದರೆ, ಇದಕ್ಕೆ ದೋಸೆ ಅಕ್ಕಿ ಬರುತ್ತೆ, ಅದನ್ನು ಸಹ ಬಳಸ್ತಾರೆ. ನಾನಿಲ್ಲಿ ಬರೀ ಸೊಸೈಟಿ ಅಕ್ಕಿ ಬಳಸಿ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ಯಾವುದೇ ರೀತಿ ಏನೂ ಬಳಸ್ತಾ ಇಲ್ಲ ನೋಡಿ. ಈಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇದನ್ನು. ಸೊಸೈಟಿ ಅಕ್ಕಿ ಅಲ್ವಾ, ತುಂಬ ಪೌಡರು ಜಾಸ್ತಿ ಇರುತ್ತೆ. ಹಾಗಾಗಿ 5-4 ಟೈಮ್ ಆದ್ರೂ ನೀವು ನೀಟಾಗಿ ವಾಶ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ ಸಂಜೆ 100 ಗ್ರಾಮ್ ಆಗೋಷ್ಟು ಅವಲಕ್ಕಿ ನೆನೆಸ್ಕೊಂಡಿದ್ದೆ. ಅದನ್ನು ಸಹ ನೋಡಿ ಸೇರಿಸ್ಕೊಂಡು ನೀಟಾಗಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೆ. ಈಗ ಮಿಕ್ಸಿ ಮಾಡ್ಕೊಳ್ಳೋಣ. ದೋಸೆ ಹಿಟ್ಟು ರುಬ್ಬೋದಕ್ಕಂತಲೇ ಮಿಷನ್ ಇದೆ. ಹಾಗಾಗಿ ಎಲ್ಲರೂ ಹೋಗಿ ಮಿಷನಲ್ಲಿ ರುಬ್ಬಿಸ್ಕೊಬರ್ತಾರೆ. ನನಗೆ ಜಾಸ್ತಿ ಏನು ಮಾಡಲ್ಲ ನಾನು. ಹಾಗಾಗಿ ನಾನು ಮನೆಯಲ್ಲೇ ಮಿಕ್ಸಿಯಲ್ಲಿ ರೆಡಿ ಮಾಡಿ ಇಟ್ಕೋತೇನೆ. ನೋಡಿ, ನಾನು ಎಲ್ಲವನ್ನು ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮುಚ್ಚಳ ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ. ಮಾರ್ನಿಂಗು ದೋಸೆ ಹೇಗಾಗುತ್ತೆ ಅಂತ ನೋಡೋಣ. ಈಗ ಕಾಯಿ ಚಟ್ನಿಗೆ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಶೇಂಗಾ ಹುರಿದು ಸಿಪ್ಪೆ ಬಿಡಿಸಿ ತೊಗೊಂಡಿದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ 4, ಚಿಲ್ಲಿ ಹಸಿಮೆಣಸು 2, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು, 1 ಈರುಳ್ಳಿ, 2 ಎಸಳು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ. ಇದು ಹುರಿಗಡಲೆ. ನಾನು ಚಟ್ನಿ ಇದೇ ರೀತಿ ಮಾಡ್ತೀನಿ, ಚೆನ್ನಾಗಿರುತ್ತೆ. ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ, ಪುದೀನ. ಎಲ್ಲನೂ ಒಂದೊಂದಾಗಿ ಮಿಕ್ಸಿಗೆ ತೊಗೊಳ್ಳೋಣ. ಫಸ್ಟಿಗೆ ನಾನಿಲ್ಲಿ ಕಡಲೆ ಬೀಜ ತೊಗೋತಾ ಇದ್ದೀನಿ. ಹಾಗೆ ಹುರಿಗಡಲೆ, ಈಗ ಈರುಳ್ಳಿ, ಈಗ ಕಾಯಿ ತೊಗೊಂಡಿದ್ದೇನೆ. ಲಾಸ್ಟಿಗೆ ಕೊತ್ತಂಬರಿ ಮತ್ತು ಪುದೀನ, ಶುಂಠಿಯನ್ನು ಸಹ ಸೇರಿಸ್ಕೊಳ್ಳೋಣ. ಹಾಗೆ ಹಸಿಮೆಣಸಿನ್ಕಾಯಿ, ಒಣಮೆಣಸು, ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಕೆಂಪು ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಕೆಂಪು ಚಟ್ನಿ ಮಾಡೋದಕ್ಕೆ 1/2 ಸ್ಪೂನು ನಾನಿಲ್ಲಿ ಕರಿಮೆಣಸು ತೊಗೊಂಡಿದ್ದೆ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೆ. ಈಗ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಹಾಗೆ 1 ಈರುಳ್ಳಿ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಡಿಗೆ ಮೆಣಸಿನ್ಕಾಯಿ ಮತ್ತು ನಾರ್ಮಲ್ ಗುಂಟೂರು ಮೆಣಸಿನ್ಕಾಯಿ ಬರುತ್ತಲ್ವ, ಅದನ್ನು ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ದೆ, ಬಿಸಿ ನೀರಲ್ಲಿ. ಬಿಸಿ ನೀರಲ್ಲಿ ನೆನೆಸಿ ಇಟ್ಕೊಂಡು ಮಾಡೋದ್ರಿಂದ ಕಲ್ಲರು ಚೆನ್ನಾಗಿರುತ್ತೆ. ಬಾಡಿಗೆ ಮೆಣಸಿನ್ಕಾಯಿ ಅಲ್ವಾ, ಅದು ಸಹ ರೆಡ್ಡಿಶ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಹುರಿಗಡಲೆ 2 ಸ್ಪೂನ್ ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೋತಾ ಇದ್ದೀನಿ. ಇದಕ್ಕೆ ನೀರು ಜಾಸ್ತಿ ತೊಗೊಳ್ಳೋದು ಬೇಡ, ಸ್ವಲ್ಪನೇ ನೀರು ತೊಗೊಳ್ಳಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಎಷ್ಟು ರೆಡ್ಡಿಶ್ ಆಗಿ, ಎಷ್ಟು ಸಾಫ್ಟಾಗಿ. ಇದು ಸ್ವಲ್ಪ ಸಾಫ್ಟಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ. ಎಲ್ಲನೂ ಒಂದು ಬೌಲ್ಗೆ ಇದನ್ನು ನಾವು ತೊಗೊಳ್ಳೋಣ. ಕೆಂಪು ಚಟ್ನಿ ಬಿಸಿ ಅನ್ನಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಮಸಾಲೆ ದೋಸೆಗೆಲ್ಲ ಕೆಂಪು ಚಟ್ನಿ ಬಿಸಿ ಅನ್ನಕ್ಕೂ ಸಹ ತುಪ್ಪ ಸೇರಿಸ್ಕೊಂಡು ತಿಂತಿದ್ರೆ ತುಂಬ ರುಚಿ ಇರುತ್ತೆ. ಈಗ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ. 1/2 kg ಆಲೂಗಡ್ಡೆ ಬೇಯಿಸಿ ಇಟ್ಕೊಂಡಿದ್ದೆ. ಈಗ ಒಂದು ಬಾಣಲೆ ಬಿಸಿಗೆ ಇಟ್ಕೊಂಡು 3 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಹಾಗೆ ಕಡಲೆಬೇಳೆ ಮತ್ತು ಸಾಸಿವೆ ಒಟ್ಟಿಗೆ ತೊಗೊಂಡಿದ್ದೀನಿ.
ಸೊ ಈಗ 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಇಲ್ಲಿ 5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೆ. ಸೊ ಅದನ್ನು ಸಹ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ. ಉಪ್ಪು ಈ ಟೈಮಲ್ಲಿ ಸೇರಿಸೋದ್ರಿಂದ ನಾನು ಪ್ರತಿ ಸಲ ಹೇಳ್ತೇನೆ, ಬೇಗ ಈರುಳ್ಳಿ ಎಲ್ಲ ಬೇಯುತ್ತೆ ಅಂತ ಹೇಳ್ತೆ. ಸೊ ಅದಕ್ಕಾಗಿ ಈಗ ಉಪ್ಪನ್ನು ಸೇರಿಸ್ಕೊಂಡು ಅದನ್ನು ಸಹ ಫ್ರೈ ಮಾಡಿ. ಸೊ ನೋಡಿ, ಈಗ ನಾನು ಅರಿಶಿಣ ಸೇರಿಸಿ ಆಲೂಗಡ್ಡೆ ಪಲ್ಯ ರೆಡಿ ಮಾಡ್ಕೊಂಡಿದ್ದೆ. ಸೊ ಈಗ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಬಾಣಲಿ ಬಿಸಿಗೆ ಇಟ್ಕೊಂಡು 2 ಸ್ಪೂನ್ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸೊ ಹಾಗೆ ಸ್ವಲ್ಪ ಸಾಸಿವೆ. ಈಗ ದೋಸೆ ಹಂಚು ಬಿಸಿಗೆ ಇಟ್ಕೊಂಡಿದ್ದೀನಿ. ಸೊ ಅದಕ್ಕೆ ಫಸ್ಟಿಗೆ ಆಯಿಲ್ ಸೇರಿಸ್ಬಾರ್ದು. ಆಯಿಲ್ ಸೇರಿಸಿದ್ರೆ ದೋಸೆ ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ಫಸ್ಟಿಗೆ ನೀರನ್ನು ಸ್ವಲ್ಪ ಚಿಮ್ಮಿಸ್ಕೊಳ್ಳೋಣ. ಸೊ ನೀಟಾಗಿ ದೋಸೆ ತವ ಎಷ್ಟಿದೆಯೋ ಅಷ್ಟನ್ನು ಸಹ ಸ್ಪ್ರೆಡ್ ಮಾಡ್ಕೊಳ್ಳೋಣ ದೋಸೆ ಹಿಟ್ಟನ್ನು. ಸೊ ನೋಡಿ, ನಾನು ಯಾವ ರೀತಿ ತೋರಿಸ್ಕೊಡ್ತಿದ್ದೀನೋ ಅದೇ ರೀತಿ ನೀವು ಸಹ ದೋಸೆ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಬಟರ್ ತೊಗೋತಾ ಇದ್ದೀನಿ. ನಿಮಗೆ ಬಟರ್ ಇಲ್ಲ ಅಂತಂದರೆ ತುಪ್ಪ ಸಹ ತೊಗೋಬೋದು. ಸೊ 1/2 ಸ್ಪೂನು ಬಟರ್ ತೊಗೊಂಡಿದ್ದೀನಿ. ಸೊ ಈಗ ನಾನು ಕೆಂಪು ಚಟ್ನಿ ಸೊ ನೀಟಾಗಿ ಎಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ದೋಸೆ ಎಲ್ಲ ಸುತ್ತೂ ರೌಂಡಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ನೋಡಿ, ಎಲ್ಲ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಈಗ ಮಧ್ಯಕ್ಕೆ ಆಲೂಗಡ್ಡೆ ಪಲ್ಯ ಸೇರಿಸ್ತಾ ಇದ್ದೀನಿ. ಒಂದು ದೋಸೆ ಎಷ್ಟು ರೋಸ್ಟಾಗಿ ಬರುತ್ತೋ ಅಷ್ಟು ಚೆನ್ನಾಗಿ ಇರುತ್ತೆ ತಿನ್ನೋದಕ್ಕೆ. ಸೊ ಮಧ್ಯಕ್ಕೆ ಆಲೂಗಡ್ಡೆ ಪಲ್ಯ ಸೇರಿಸ್ಕೊಂಡಾಯಿತು. ಸೊ ಈಗ ನೋಡಿ, ನಾವು ಒಂದು ಸೈಡ್ ಅಷ್ಟೇ ದೋಸೆನ ಬೇಯಿಸ್ಕೋಬೇಕು. ಸೊ ರೆಡಿ ಆಗಿದೆ ಈಗ ದೋಸೆ. ನಾವು ದೋಸೆನ ಸೈಡ್ಗೆ ತೊಗೊಳ್ಳೋಣ. ಸೊ ನೋಡಿದ್ರಲ್ವ, ರುಚಿಕರವಾದಂತಹ ಮಸಾಲೆ ದೋಸೆ ರೆಡಿಯಾಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ಮತ್ತು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಯಿತು. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ಸೊ ನೋಡಿ, ರುಚಿಕರವಾದಂಥ ಮಸಾಲೆ ದೋಸೆ ವಿತ್ ಆಲೂಗಡ್ಡೆ ಪಲ್ಯ, ಸೊ ಹಾಗೆ ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ. ಯಪ್ಪ, ತಿಂತಾಯಿದ್ರೆ ತುಂಬ ಯಮ್ಮಿ ಆಗಿತ್ತು. ನಾನು ಆ್ಯಕ್ಚುಲಿ ದೋಸೆ ಜಾಸ್ತಿ ತಿನ್ನಲ್ಲ, ಬಟ್ ಇವತ್ತು ಅರ್ಧ ದೋಸೆ ತಿಂದೆ ಅಷ್ಟೇ ನಾನು. ನೀವು ಸಹ ಖಂಡಿತ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋಸು ಯಾರೆಲ್ಲ ನೋಡ್ತಿದ್ದೀರಾ ಎಲ್ಲರಿಗೂ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.